ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ NMMS ಅಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದಲ್ಲಿ ರಾಸಾಯನಿಕ ಶಾಸ್ತ್ರದ ವಿಭಾಗದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಪ್ರಶ್ನೆ: ಅಡಿಗೆ ಪಾತ್ರೆಗಳ ತಳಭಾಗ ಕಪ್ಪಾಗಿರುವುದನ್ನು ಸರಳ ಗಮನಿಸುತ್ತಾಳೆ. ಈ ಸಮಸ್ಯೆಯನ್ನು ಪರಿಹರಿಸಬಲ್ಲ ಇಂಧನ ಯಾವುದು? ಸೊ ಅಡಿಗೆ ಪಾತ್ರೆಗಳು ತಳಭಾಗ ಕಪ್ಪಾಗಿದೆ, ಇದನ್ನ ಯಾವ ರೀತಿ ಪರಿಹರಿಸಬೇಕು ಅಂತ, ಯಾವ ಇಂಧನವನ್ನು ಬಳಸಿದರೆ ಅದು ಕಪ್ಪಾಗಲ್ಲ ಅಂತ. ಆಪ್ಷನ್ ಎ ಕಲ್ಲಿದ್ದಲು ಅನಿಲ, ಆಪ್ಷನ್ ಬಿ ಸೀಮೆ ಎಣ್ಣೆ, ಆಪ್ಷನ್ ಸಿ ದ್ರವ ಪೆಟ್ರೋಲಿಯಂ ಅನಿಲ, ಆಪ್ಷನ್ ಡಿ ಸಂಕುಚಿತ ನೈಸರ್ಗಿಕ ಅನಿಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಆಪ್ಷನ್ ಸಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವ ಪೆಟ್ರೋಲಿಯಂ ಅನಿಲ ಸರಿಯಾದ ಉತ್ತರ. 20ನೇ ಪ್ರಶ್ನೆ: ಅಡಿಗೆ ಮಾಡುವಾಗ ಮುನ್ನೆಚ್ಚರಿಕೆಯಾಗಿ ತೊಡಬೇಕಾದ ಬಟ್ಟೆ. ನೈಲಾನ್, ರೇಯಾನ್, ಪಾಲಿಯೆಸ್ಟರ್, ಹತ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ. ದ ಕ್ಲಾತ್ಸ್ ಟು ಬಿ ವಿಯರ್ಡ್ ಆಸ್ ಎ ಪ್ರಿಕಾಷನರಿ ವೈಲ್ ಕುಕ್ಕಿಂಗ್ ಈಸ್. ಆನ್ಸರ್ ಆಪ್ಷನ್ ಡಿ ಕಾಟನ್. ಕೇಂದ್ರ ಸರ್ಕಾರವು ಸಾರ್ವಜನಿಕರಿಗೆ ಈ ವಾಹನವನ್ನು ಖರೀದಿಸಲು ಶಿಫಾರಸು ಮಾಡುತ್ತಿದೆ, ಏಕೆಂದರೆ ಈ ವಾಹನಗಳಿಗೆ ಇಂಧನದ ಅಗತ್ಯವಿಲ್ಲ. ಪಳೆಯುಳಿಕೆ ಇಂಧನಗಳನ್ನು ಈ ವಾಹನಗಳಲ್ಲಿ ಬಳಸಬಹುದು. ವಿದ್ಯುತ್ ಉತ್ಪಾದನೆ ಮತ್ತು ಸಂಗ್ರಹಣೆ ಸುಲಭ. ಫಾಸಿಲ್ ಇಂಧನಗಳು ಬರಿದಾಗುತ್ತಿವೆ. ಸೊ ಯಾಕೆ ಈ ವಾಹನಗಳನ್ನು ಬಳಸಿ ಅಂತ ಹೇಳ್ತಾರೆ ಅಂದರೆ, ಫಾಸಿಲ್ ಇಂಧನಗಳು ಬರಿದಾಗ್ತಾ ಇದೆ, ಹಾಗಾಗಿ ಈ ವಾಹನಗಳನ್ನು ಖರೀದಿಸಿ ಅಂತೇಳಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡ್ತಾ ಇದೆ. ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ರೆಕಮೆಂಡಿಂಗ್ ದ ಪಬ್ಲಿಕ್ ಟು ಪರ್ಚೇಸ್ ಇ ವೆಹಿಕಲ್ಸ್ ಬಿಕಾಸ್ ಫಾಸಿಲ್ ಫ್ಯೂಯಲ್ಸ್ ಆರ್ ಎಕ್ಸಾಸ್ಟಿಂಗ್. ನೆಕ್ಸ್ಟ್ ಪ್ರಶ್ನೆ: ಪೆಟ್ರೋಲಿಯಂ ಅನ್ನು ಕಪ್ಪು ಚಿನ್ನ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಪೆಟ್ರೋಲಿಯಂ ಈಸ್ ಕಾಲ್ಡ್ ಬ್ಲ್ಯಾಕ್ ಗೋಲ್ಡ್ ಬಿಕಾಸ್. ಯಾಕೆ ಪೆಟ್ರೋಲಿಯಂನ ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ? ಪೆಟ್ರೋಲಿಯಂ ಉತ್ಪನ್ನಗಳು ಉರಿದು ಕಪ್ಪು ಹೊಗೆ ಉತ್ಪತ್ತಿ ಮಾಡುತ್ತವೆ. ಪೆಟ್ರೋಲಿಯಂನಿಂದ ವಾಣಿಜ್ಯ ಪೆಟ್ರೋ ರಾಸಾಯನಿಕಗಳನ್ನು ಪಡೆಯುತ್ತಾರೆ. ಪೆಟ್ರೋಲಿಯಂ ಉತ್ಪನ್ನಗಳು ಉರಿದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತವೆ. ಪೆಟ್ರೋಲಿಯಂ ಕಪ್ಪು ಮತ್ತು ದುಬಾರಿಯಾಗಿದೆ. ಸೊ ಇದಕ್ಕೆ ಉತ್ತರ ಪೆಟ್ರೋಲಿಯಂನಿಂದ ವಾಣಿಜ್ಯ ಪೆಟ್ರೋ ರಾಸಾಯನಿಕಗಳನ್ನು ಪಡೆಯುತ್ತಾರೆ, ಹಾಗಾಗಿ ಅದನ್ನ ಬ್ಲ್ಯಾಕ್ ಗೋಲ್ಡ್ ಅಂತೇಳಿ ಕರೀತಾರೆ. ಕಮರ್ಷಿಯಲ್ ಪೆಟ್ರೋಕೆಮಿಕಲ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಪೆಟ್ರೋಲಿಯಂ. ಕಮರ್ಷಿಯಲ್ ಪೆಟ್ರೋಕೆಮಿಕಲ್ಸ್ ಆರ್ ಒಬ್ಟೈನ್ಡ್ ಫ್ರಮ್ petroleum. That is why we call it as petroleum is called black gold. ಕಲ್ಲಿದ್ದಲು ಉತ್ಪನ್ನಗಳನ್ನು ಹೊಂದಿರುವ ಗುಂಪು. ಯಾವುದು ಕಲ್ಲಿದ್ದಲು ಉತ್ಪನ್ನಗಳನ್ನು ಹೊಂದಿದೆ? ಪೆಟ್ರೋಲ್, ಡೀಸೆಲ್, ಗ್ರೀಸ್, LPG, ಕೆರೋಸಿನ್, ಪ್ಯಾರಾಫಿನ್, ಹೈಡ್ರೋಜನ್, ಯುರೇನಿಯಂ, ಥೋರಿಯಂ, ಕೋಕ್, ಕಲ್ಲಿದ್ದಲು, ಅನಿಲ ಮತ್ತು ಟಾರ್. ಸೊ ಕಲ್ಲಿದ್ದಲು ಉತ್ಪನ್ನಗಳು ಯಾವುದಪ್ಪ ಅಂದರೆ ಕೋಕ್, ಕಲ್ಲಿದ್ದಲು, ಅನಿಲ, ಟಾರ್. So a group that has coal products, answer is coke, coal, gas and tar is the answer. 24ನೇ ಪ್ರಶ್ನೆ: ಆಂಶಿಕ ಆಸವನದ ಮೂಲ ತತ್ವವೆಂದರೆ ಪ್ರತಿ ಘಟಕಗಳ ವಿಭಿನ್ನ ಸಾಂದ್ರತೆಗಳು, ಅಣು ತೂಕಗಳು, ಕುದಿಯುವ ಬಿಂದುಗಳು, ಕರಗುವ ಬಿಂದುಗಳು. ಆಂಶಿಕ ಆಸವನದ ಮೂಲ ತತ್ವವೆಂದರೆ ಪ್ರತಿ ಘಟಕದ ಕುದಿಯುವ ಬಿಂದುಗಳು ಅನ್ನೋದು ಆನ್ಸರ್ ಆಪ್ಷನ್ ಸಿ. ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಈಸ್ ಕಾಂಪೋನೆಂಟ್ಸ್ ಹ್ಯಾವ್ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ಸ್. ಅಂದರೆ ಕುದಿಯುವ ಬಿಂದುಗಳು, ಅದರದ ಮೇಲೆ ಆಂಶಿಕ ಆಸವನದ ಮೂಲ ತತ್ವ ಡಿಪೆಂಡ್ ಆಗಿದೆ. ನೆಕ್ಸ್ಟ್ ಕ್ವಶನ್:
ಎಣ್ಣೆ ದೀಪಗಳಿಗೆ ಪೆಟ್ರೋಲ್ಗಿಂತ ಸೀಮೆಎಣ್ಣೆ ಹೆಚ್ಚು ಸೂಕ್ತ, ಏಕೆಂದರೆ ಇದು ಹೆಚ್ಚು ತೆಳು, ಕಡಿಮೆ ದುಬಾರಿ, ಕಡಿಮೆ ಬಾಷ್ಪಶೀಲ, ಹೆಚ್ಚು ಬಾಷ್ಪಶೀಲ. ಸೊ ಎಣ್ಣೆ ದೀಪಗಳಿಗೆ ಪೆಟ್ರೋಲ್ಗಿಂತ ಸೀಮೆಎಣ್ಣೆ ಹೆಚ್ಚು ಸೂಕ್ತ, ಏಕೆಂದರೆ ಇದು ಕಡಿಮೆ ಬಾಷ್ಪಶೀಲ ಆಗಿರೋದ್ರಿಂದ ಸೀಮೆಎಣ್ಣೆನ ಬಳಸ್ತಾರೆ ಇಲ್ಲಿ. Kerosene is more suitable than petrol for oil lamps because it is less volatile ಆಗಿರೋದ್ರಿಂದ. ನೆಕ್ಸ್ಟ್ ಕ್ವಶನ್ನು 26th. LPG ಸಿಲಿಂಡರ್ನಲ್ಲಿರುವ ಅನಿಲವನ್ನು ಹೀಗೆ ದ್ರವೀಕರಿಸಲಾಗುತ್ತದೆ: ಗಾತ್ರ ಹೆಚ್ಚಿಸುವುದು, ಒತ್ತಡವನ್ನು ಬದಲಿಸುವುದು, ತೂಕವನ್ನು ಹಾಕುವುದು, ಉಷ್ಣತೆ ಹೆಚ್ಚಿಸುವುದು. ಆನ್ಸರ್ ಒತ್ತಡವನ್ನು ಬದಲಿಸುವುದು. ದ ಗ್ಯಾಸ್ ಇನ್ LPG ಸಿಲಿಂಡರ್ ಈಸ್ ಲಿಕ್ವಿಫೈಡ್ ಬೈ ಚೇಂಜಿಂಗ್ ಪ್ರೆಷರ್ ಈಸ್ ದ ಆನ್ಸರ್. 27ನೇ ಪ್ರಶ್ನೆ. ಬಂಡೆಗಳ ಮೂಲಕ ತೈಲ ಬಾವಿಯನ್ನು ಕೊರೆದಾಗ ಮೊದಲು ಹೊರಬರುವ ವಸ್ತು ಯಾವುದು? ಕಲ್ಲಿದ್ದಲು ಅನಿಲ, ಮಾರ್ಷ್ ಅನಿಲ, ನೈಸರ್ಗಿಕ ಅನಿಲ, ಜೈವಿಕ ಅನಿಲ. ಸೊ ಬಂಡೆಗಳ ಮೂಲಕ ತೈಲ ಬಾವಿನ ಕೊರೆದಾಗ ಮೊದಲು ನಮಗೆ ಸಿಗೋದು ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್. ದ ಸಬ್ಸ್ಟನ್ಸ್ ವೈಲ್ ಕಮ್ ಔಟ್ ಫಸ್ಟ್ ವೆನ್ ಆನ್ ಆಯಿಲ್ ವೆಲ್ ಈಸ್ ಡ್ರಿಲ್ಡ್ ಥ್ರೂ ರಾಕ್ಸ್. ದ ಆನ್ಸರ್ ಈಸ್ ಆಪ್ಷನ್ ಸಿ, ನ್ಯಾಚುರಲ್ ಗ್ಯಾಸ್. ಸೊ ಇದರಲ್ಲಿ ಇನ್ನೊಂದು ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ನಮ್ಮ ಸುತ್ತಲಿನ ದ್ರವವು ಶುದ್ಧವೇ ಅಂತ ಕಾನ್ಸೆಪ್ಟ್. ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ ಈಸ್ ಪ್ಯೂರ್. 28ನೇ ಪ್ರಶ್ನೆ. ಸಿನಿಮಾ ಹಾಲಿನಲ್ಲಿ ಪರದೆಯ ಮೇಲೆ ಬೀಳುವ ಬೆಳಕಿನ ಕಿರಣಗಳು ಚದುರಲು ಕಾರಣವೇನು? ರಾಮನ್ ಪರಿಣಾಮ, ಟೆಂಡಲ್ ಪರಿಣಾಮ, ವಕ್ರೀಭವನ ಪರಿಣಾಮ, ಪ್ರತಿಫಲನದ ಪರಿಣಾಮ. ಆನ್ಸರು ಆಪ್ಷನ್ ಬಿ, ಟೆಂಡಲ್ ಪರಿಣಾಮ. ದ ರೀಸನ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಫಾಲಿಂಗ್ ಆನ್ ದ ಸ್ಕ್ರೀನ್ ಇನ್ ಎ ಸಿನಿಮಾ ಹಾಲ್. ದ ಆನ್ಸರ್ ಈಸ್ ಟಿಂಡಾಲ್ effect. Next question. Ca2+ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ತೋರಿಸುವ ಧಾತು ಯಾವುದು? ಹೀಲಿಯಂ, ನಿಯಾನ್, ಆರ್ಗಾನ್, ಐರನ್. ಸೊ Ca2+ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ತೋರಿಸುವ ಧಾತು ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಆರ್ಗಾನ್. ದ ಎಲಿಮೆಂಟ್ which shows the electronic configuration of Ca2+. The answer is option C, argon. Na+ ಅಯಾನ್ ಇದರೊಂದಿಗೆ ಐಸೋ ಎಲೆಕ್ಟ್ರಾನಿಕ್ ಆಗಿದೆ. Na+ ಅಯಾನ್ Li+, Mg2+, Ca2+, Ba2+. ಸೊ Na+ ಅಯಾನ್ ಇದರೊಂದಿಗೆ ಐಸೋ ಎಲೆಕ್ಟ್ರಾನಿಕ್ ಆಗಿದೆ. Mg2+ನೊಂದಿಗೆ ಐಸೋ ಎಲೆಕ್ಟ್ರಾನಿಕ್ ಆಗಿದೆ. Na+ ಅಯಾನ್ ಈಸ್ ಐಸೋ ಎಲೆಕ್ಟ್ರಾನಿಕ್ ವಿತ್ Mg2+. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ? ಅದರಲ್ಲಿ ಇದೊಂದು ಕೊನೆಯ ಪ್ರಶ್ನೆ. ಐಸೋಟೋಪನ್ನು ಹೊಂದಿರುವ ಧಾತುಗಳ ಗುಂಪು. ದ ಗ್ರೂಪ್ ಆಫ್ ಎಲಿಮೆಂಟ್ಸ್ ಹ್ಯಾವಿಂಗ್ ಐಸೋಟೋಪ್ ಈಸ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಕಾರ್ಬನ್, ಕ್ಲೋರಿನ್, ಹೈಡ್ರೋಜನ್ is the answer. Carbon, chlorine, hydrogen is the answer. Option C. ಸೊ ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಕಲಿಕಾಂಶಗಳ ಬಗ್ಗೆ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.